ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾದ್ರೆ ಇಲ್ಲಿ ಬಡ ಆಟೋ ಚಾಲಕರ ಬದುಕಿನ ಚಕ್ರವೇ ನಿಂತು ಹೋಗಬೇಕಾ? ಕಳೆದ 15 ದಿನಗಳಿಂದ ಸಿಎನ್ಜಿ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಲಕ್ಷಾಂತರ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ಒಂದು ದಿನ ಪೂರ್ತಿ ಕ್ಯೂನಲ್ಲಿ ನಿಂತರೆ ಸಿಗೋದು ಕೇವಲ ಸ್ವಲ್ಪ ಗ್ಯಾಸ್. ಅದು ಒಂದು ದಿನಕ್ಕೂ ಸಾಲದು. ಮತ್ತೆ ಗ್ಯಾಸ್ಗಾಗಿ 2-3 ದಿನ ಕಾಯಬೇಕು. ಅತ್ತ ಖಾಸಗಿ ಬಂಕ್ಗಳಲ್ಲಿ ರೇಟು 50% ಜಾಸ್ತಿ. ಇತ್ತ ಸರ್ಕಾರಿ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ. ಸರ್ಕಾರಗಳು ಒಬ್ಬರ ಮೇಲೊಬ್ಬರು ಗೂಬೆ ಕುರಿಸುತ್ತಾ ಕಾಲ ಕಳೆಯುತ್ತಿವೆ. ಆದರೆ ದುಡಿದರೆ ಮಾತ್ರ ಹೊಟ್ಟೆ ತುಂಬುವ ಆಟೋ ಚಾಲಕನ ಹಸಿವಿಗೆ ಯಾರೂ ಉತ್ತರಿಸುತ್ತಿಲ್ಲ. ಗ್ಯಾಸ್ ಕೊರತೆಯಿಂದ ಕೇವಲ ಚಾಲಕರಷ್ಟೇ ಅಲ್ಲ, ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಇದು ಕೇವಲ ಅನಿಲದ ಕೊರತೆಯಲ್ಲ, ಇದು ಬಡವರ ಬದುಕಿನ ಪ್ರಶ್ನೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಲಿ. ಆಟೋ ಚಾಲಕರ ನೋವಿಗೆ ಧ್ವನಿಯಾಗಲಿ. ಆಟೋ ಗ್ಯಾಸ್ ಸಮಸ್ಯೆ ಶೀಘ್ರದಲ್ಲಿ ಇತ್ಯರ್ಥವಾಗಲಿ.